ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಬಿಗ್ ಬಾಸ್ನ ರಜತ್. ಯಾಕೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ನಟ ಕಿಚ್ಚ ಸುದೀಪ್ ಕುರಿತು ಅವಹೇಳನ ಆರೋಪ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ವಿರುದ್ಧ ದೂರು ಕೊಡೋದಕ್ಕೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿ ಮತ್ತು ನಟ ರಜತ್ ಕಿಶನ್ ದೂರನ್ನು ಕೊಟ್ಟಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ಕಿಚ್ಚ ಸುದೀಪ್ ಮತ್ತು ತಮ್ಮ ಮೇಲೆ ರಜತ್ ಮೇಲೆ ಕೆಲ ವಿಡಿಯೋಗಳಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಗ್ ಸತೀಶ್. ವಿಡಿಯೋ ಸಹಿತ ದೂರನ್ನು ದಾಖಲಿಸಿದ್ದಾರೆ ರಜತ್. ನಟ ಕಿಚ್ಚ ಸುದೀಪ್ ಕುರಿತಂತೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ಅಂತ. ಹಾಗಾಗಿ ಈಗ ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ರಜತ್ ದೂರನ್ನು ಕೊಟ್ಟಿದ್ದಾರೆ ಡಾಗ್ ಸತೀಶ್ ವಿರುದ್ಧ. ದೂರಿನ ಸಾರಾಂಶಗಳೇನು, ಯಾವ್ಯಾವ ಕ್ಲಿಪ್ಪಿಂಗ್ಸನ್ನು ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಎಲ್ಲ ಡೀಟೇಲ್ಸನ್ನು ದೂರಿನಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಬೇಕೀಗ ಪೊಲೀಸರ ಮುಂದಿನ ಕ್ರಮ ಏನು, ಡಾಗ್ ಸತೀಶ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ರಜತ್ ಕೊಟ್ಟಿರೋ ದೂರಿನ ಸಾರಾಂಶ ಏನು, ಪೊಲೀಸರು ಈಗೇನು ಕ್ರಮ ತಗೋತಾರೆ? ಅರವಿಂದ್, ಈಗ ಬನಶಂಕರಿ ಪೊಲೀಸ್ ಠಾಣೆಗೆ ರಜತ್ ಅವರು ಬಂದು ದೂರನ್ನು ಕೊಟ್ಟಿದ್ದಾರೆ. ಡಾಗ್ ಸತೀಶ್ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಅವರ ದೂರಿನ ಸಾರಾಂಶ ಏನು ಅಂತ ಅಂದರೆ, ಒಂದು ವಿಡಿಯೋವನ್ನು ರೀಲ್ಸನ್ನು ಮಾಡಿದ್ದಾರೆ ಡಾಗ್ ಸತೀಶ್ ಅವರು. ಅದನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶೌಚಾಲಯದಲ್ಲಿ ಮಾಡಿರುವಂತಹ ವಿಡಿಯೋ ಅದು. ಯಾವ ರೀತಿ ವಿಡಿಯೋ, ಬಹುಶಃ ಅದನ್ನು ಆ ವಿಡಿಯೋ ಏನಿದೆ ಅದಕ್ಕೆ ಸುದೀಪ್ ಅವರ ಹಾಡನ್ನು ಹಾಕಿದ್ದಾರೆ, ಎಡಿಟ್ ಮಾಡಿ ಹಾಕಿದ್ದಾರೆ. ಸೊ ಇದು ರಜತ್ ಅವರ ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. ಜೊತೆಗೆ ಅದೇ ಇನ್ಸ್ಟಾದಲ್ಲಿ ಕಮೆಂಟ್ ಕೂಡ ಮಾಡಿರ್ತಾರೆ ರಜತ್ ಅವರು. ಈ ವಿಡಿಯೋದಲ್ಲಿ ಹಾಕಿರುವಂತಹ ಸಾಂಗ್ ಏನಿದೆ ಸುದೀಪ್ ಅವರ ಸಾಂಗ್, ಅದನ್ನು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡು, ಇದು ಶೌಚಾಲಯದಲ್ಲಿ ಮಾಡಿರುವಂತಹ ವಿಡಿಯೋ ಸರಿಯಲ್ಲ, ಸುದೀಪ್ ಅವರ ಹಾಡನ್ನು ಬಳಕೆ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿರಲ್ಲ. ಜೊತೆಗೆ ಆ ವಿಡಿಯೋ ಡಿಲೀಟ್ ಆಗಿರೋದಿಲ್ಲ. ಸೊ ಅದೇ ಕಾರಣವನ್ನು ಹೇಳಿ ಈಗ ಬನಶಂಕರಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿಕೊಳ್ಳೋದಕ್ಕೆ ರಜತ್ ಅವರು ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಶನದಲ್ಲಿ ರಜತ್ ಬಗ್ಗೆಯೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ರಜತ್ತನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ, ಅವರನ್ನ ಬೆವರಿಳಿಸಿದ್ದೀನಿ, ಈ ರೀತಿಯ ಹೇಳಿಕೆಯನ್ನು ಡಾಗ್ ಸತೀಶ್ ಕೊಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಒಂದಿಷ್ಟು ವಿಡಿಯೋ ಫುಟೇಜ್ ಸಮೇತ ಈಗ ದೂರನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಬನಶಂಕರಿ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಿಂದ ನಟ ಕಿಚ್ಚ ಸುದೀಪ್ ಅವರನ್ನ ಕೂಡ ಅವಹೇಳನಕಾರಿಯಾಗಿ ಬಿಂಬಿತ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ, ನಾಲಗೆ ಹರಿಬಿಡ್ತಾ ಇದ್ದಾರೆ. ಬಿಗ್ ಬಾಸ್ ಬಗ್ಗೆಯೂ ಕೂಡ ಒಂದಿಷ್ಟು ಸ್ಪರ್ಧಿಗಳ ವಿರುದ್ಧ ತೀರಾ ಅವಹೇಳನಕಾರಿಯಲ್ಲಿ ಮಾತನಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ರಜತ್ ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ದೂರನ್ನ ಕೊಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮೊದಲಿಗೆ ಎಚ್ಚರಿಕೆ ಕೊಟ್ಟು ಅದಾದ ನಂತರ ಈಗ ದೂರು ಕೊಡೋದಕ್ಕೆ ರಜತ್ ಬಂದಿದ್ದಾರೆ. ರೈಟ್ ನೌ ಈಗ ದೂರು ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿದ್ದಾರೆ. ನೋಡೋಣ ಹೊರಗಡೆಗೆ ಬಂದಮೇಲೆ ಅವರ ಆರೋಪ ಏನು ಎತ್ತ ಅನ್ನುವಂಥದ್ದನ್ನು.